ಕಾರಣ ಇಷ್ಟೇ, ನಮ್ಮ ಸಮಾಜ ಅಂತಂದ್ರೆ ನಾವು ಮಾನವ ಯಾವಾಗಲೂ ಸಂಘಜೀವಿ. ಮನುಷ್ಯ ಇನ್ನೊಬ್ಬ ಮನುಷ್ಯ ಬೇಕೇ ಬೇಕು. ಒಂದು ಯಾವುದೇ ಕಾರಣಕ್ಕಾದ್ರೂ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಅವಲಂಬಿತನಾಗಬೇಕಾಗತ್ತೆ. ಇನ್ನೊಬ್ಬ ಮನುಷ್ಯ ಬೇಕೇ ಬೇಕಾಗುತ್ತೆ. ಒಂದಷ್ಟು ನಾವು ಹಲವಾರು ಸಂದರ್ಭಗಳನ್ನ ನೋಡಿಸ್ತಾ ಹೋದಾಗ ಒಂದು ಒಳ್ಳೆಯದಕ್ಕೂ ಮನುಷ್ಯ ಬೇಕು, ಕೆಟ್ಟದಕ್ಕೂ ಮನುಷ್ಯ ಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಮನುಷ್ಯನ ಜೀವನ ಮಾನವನ್ನ ನೋಡ್ತಾ ಹೋದ್ರೆ ಎಲ್ಲ ಸ್ಥಳಗಳಲ್ಲಿ ಕೂಡ ಒಳ್ಳೇದು ಆಗ್ತಾ ಇರ್ತದೆ, ಕೆಟ್ಟದ್ದು ಆಗ್ತಾ ಇರ್ತದೆ. ಒಳ್ಳೇದಕ್ಕಷ್ಟೇ ಬೇಕು, ನಮ್ಗೆ ಕೆಟ್ಟದ್ ಬೇಡ ಅಂತಂದ್ರೆ ನಡೀತದ? ಅಥವಾ ಕೆಟ್ಟದಕ್ಕಷ್ಟೇ ಬೇಕು, ಒಳ್ಳೇದಕ್ಕ ಬೇಡ ಅಂತಂದ್ರೂ ನಡೆದು ಹೋಗ್ತದ? ಖಂಡಿತವಾಗಿಯೂ ಅಲ್ಲ. ಈ ಒಂದು ವಿಚಾರವನ್ನು ನಾವು ಮುಂದುವರಿಸ್ತಾ ಅದೇ ಯೋಚನೆ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಮನುಷ್ಯಗೆ ಆಗದಲ್ಲೇ ಬೇರೆ ಇನ್ನೇನಕ್ಕೂ ಆಗಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ವ್ಯಾಜ್ಯ ಮತ್ತು ಮನುಷ್ಯನ ಒಂದು ವಿಚಾರ ಶಕ್ತಿ ಅಂತ ಇರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಂದ ಒಂದಿಷ್ಟು ವಿಚಾರ ಶಕ್ತಿಗಳು ಬದಲಾಗ್ತಾ ಹೋಗ್ತದೆ. ಆ ಮನುಷ್ಯನಿಗೆ ಒಳ್ಳೇದು ಅನಿಸಿದ್ದು ನಾವು ಇನ್ನೊಬ್ಬ ಮನುಷ್ಯನಿಗೆ ಒಳ್ಳೇದು ಅನಿಸ್ಲಿಕ್ಕಿಲ್ಲ, ಅಥವಾ ನನಗೆ ಸರಿ ಅನಿಸಿದ್ದು ನಿಮಗೆ ಸರಿ ಅನಿಸ್ಲಿಕ್ಕಿಲ್ಲ. ಈ ರೀತಿಯ ಆಗಿರೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಗೊಂದಲದ ವಾತಾವರಣ ಆಗುತ್ತೆ. ಅಥವಾ ಹಲವಾರು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ವ್ಯಾಜ್ಯಗಳಾಗುತ್ತವೆ, ಗಲಾಟೆಗಳಾಗ್ತವೆ, ನ್ಯಾಯಾಲಯದಲ್ಲಿ ಕೇಸ್ಗಳಾಗ್ತವೆ, ಅಥವಾ ಸುಮಾರು ಸಂದರ್ಭಗಳಲ್ಲಿ ಇನ್ನಿತರೆ ವಿಚಾರವಾಗಿ ಒಂದಿಷ್ಟು ಹಗೆತನಗಳು ಬೆಳ್ಕೊತಾ ಹೋಗುತ್ತೆ. ಇದು ಬೆಳ್ಕೊತಾ ಹೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ನಾವು ಮನುಷ್ಯನಿಗೆ ವೈರಿ. ನಿಜವಾಗ್ಲೂ ನಮ್ಮ ಯಾವುದೇ ಒಂದು ಮನುಷ್ಯನಲ್ಲದೆ ಬೇರೆ ಯಾವುದು ಪ್ರಾಣಿ ಪಕ್ಷಿಗಳು ವೈರಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಹಾವು ಅಂತ ಯೋಚನೆ ಮಾಡ್ತೀವಿ. ಒಂದು ದಿವಸ ಹಾವು ಅಂದ್ರೆ ತುಂಬಾ ವಿಷಕಾರಿ ಸರೀಸೃಪ ಅಂತಂದ್ರೂ ಕೂಡ ಹಾವು ತಾನಾಗಿಯೇ ಏನು ಎಂತ ಇರ್ತದೋ ಮನುಷ್ಯನ ಕಚ್ಚಿದ್ದೆಲ್ಲ ಉದಾಹರಣೆ ಉಂಟಾ? ಅಥವಾ ಒಂದು ಗೂಳಿ ತಾನಾಗಿಯೇ ಬಂದು ಸುಮ್ಮನೆ ಒಬ್ಬ ಮನುಷ್ಯನನ್ನ ಹಾಕಿದ್ದೆಲ್ಲಾದ್ರೂ ಉಂಟಾ? ಅದು ತನ್ನ ಒಂದು ಆತ್ಮರಕ್ಷಣೆಗಾಗಿ, ಸೆಲ್ಫ್ ಡಿಫೆನ್ಸ್ಗಾಗಿ ನಮ್ಮ ಈ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಹೊರತಾಗಿ ಯಾವುದೇ ಕಾರಣಕ್ಕೂ ಇಲ್ಲ ಇವ್ರನ್ನ ನಾವು ಮನುಷ್ಯರನ್ನ ಇವರು ನಾವು ತೊಂದರೆ ಕೊಡಬೇಕು ಅನ್ನೋಂಥದ್ದು ಯಾವ ಪ್ರಾಣಿ ಪಕ್ಷಿ ಕೂಡ ಆ ರೀತಿಯಾಗಿ ಯೋಚನೆ ಮಾಡ್ತೀವಿ. ನಾವು ಈ ರೀತಿಯಾಗಿ ಪೀಠಿಕೆಯನ್ನ ಯಾಕೆ ಹಾಕ್ತಾ ಇದೀವಿ ಅಂತಂದ್ರೆ ಮನುಷ್ಯನಲ್ಲಿಯೇ ಇದೆಲ್ಲ ಸಮಸ್ಯೆ ಇರುವಂತದ್ದು. ನಮ್ಮಲ್ಲಿ ಇರುವಂತಹ ಕಾಮ, ಕ್ರೋಧ, ಮೋದ, ಮೋಹ, ಮದ, ಮತ್ಸರ ಅಂತ ಏನು ಅರಿಷಡ್ವರ್ಗಗಳಿದಾವೆ. ಈ ಅರಿಷಡ್ವರ್ಗಗಳಿಂದಾಗಿ ನಾವು ಇಂದಿನ ದಿನಗಳಲ್ಲಿ ಮನುಷ್ಯರು ಅತಿ ಆಶೆಯನ್ನ ಬಯಸ್ತಾ ಇದ್ದಾರೆ, ಅಥವಾ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇದ್ದೀವಿ ನಾವು. ಇದೆಲ್ಲ ಇಟ್ಕೊಂಡು ಏನಾಗ್ತದೆ, ವ್ಯಾಜ್ಯಗಳಿಗೆ ಕಾರಣ ಆಗ್ತಾ ಇದೆ. ಆಯ್ತು, ಪರವಾಗಿಲ್ಲ, ಇವತ್ತಿನ ದಿವಸ ಯಾವುದೋ ಒಂದು ತಪ್ಪಿಗಾಗಿ, ಯಾವುದೋ ಒಂದು ಕಾರಣಕ್ಕಾಗಿ ಒಂದು ವ್ಯಾಜ್ಯ ಆಗಿದೆ ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕು ಅನ್ನುವಂಥದ್ದು ಕೂಡ ಮಾರ್ಗೋಪಾಯವು ಕೂಡ ಇದಾವೆ. ಇವತ್ತಿನ ದಿನಗಳಲ್ಲಿ ನಮಗೆ ಸರ್ಕಾರ ಮತ್ತು ಇವತ್ತಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಕೀಲರಂತ ನ್ಯಾಯ ಪಂಡಿತರು ಇರ್ತಾರೆ. ಅವರಿಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಕೊಂಡು ವಕೀಲರನ್ನೇ ನಾವು ಇರೋ ವಿಚಾರನ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಬಹಳಷ್ಟು ಪ್ರಕರಣಗಳಲ್ಲಿ ವಕೀಲರುಗಳಿಗೆ ಪ್ರಕರಣದ ತೀರ್ಪು ಇದೇ ರೀತಿ ಆಗಬಹುದು ಅಂತ ಅನ್ನೋದು 100ಕ್ಕೆ 100 ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 70-80% ಆದ್ರೂ ಗೊತ್ತಾಗಿರುತ್ತೆ. ಪ್ರಕರಣ ಕಡತ ಅವರ ಕೈಗೆ ಬಂದಾಗ 100ಕ್ಕೆ 100 ಇಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಒಂದಿಷ್ಟು ಲಾ ರಿಲೇಟೆಡ್ ಸಬ್ಜೆಕ್ಟ್ಸು ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ಸು ಅಥವಾ ಇನ್ನೇನೋ ಬೇರೆ ಸಂದರ್ಭಗಳನ್ನ ಹೊರತುಪಡಿಸಿದ್ರೆ ಒಂದು 80% ವಿಚಾರಗಳಲ್ಲಿ ಕೂಡ ಆದರೂ ಕೂಡ ಒಂದು ನಿರ್ಧಾರ ಇದೇ ರೀತಿ ಆಗಬಹುದು ಅನ್ನುವಂಥ ಒಂದು ಕೇಸ್ ಅಂತ ಮಾಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಎಸ್ಪೆಷಲಿ ನಮ್ಮ ಈ ಹರಿಹರಕ್ಕೆ ನೋಡ್ತಾ ಹೋದ್ರೆ ಎಲ್ಲ ಇಲ್ಲಿ ನಮ್ಮ ಜನಕ್ಕೆ ಹರಿಹರಕ್ಕೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ಕೇಳ್ಕೊಂಡು ಬರುವಂತ ಜನ ಏನಿದೆ ಎಲ್ಲರೂ ಕೂಡ ಸಹೃದಯಿಗಳು, ಒಳ್ಳೆಯ ಒಂದು ಸಂಸ್ಕಾರ ಉಳ್ಳವಂತವರು ಇದ್ದಾರೆ. ಯಾಕಂದ್ರೆ ನಮ್ಮ ಹರಿಹರೇಶ್ವರ ಟೆಂಪಲ್ ಸುಮಾರು ಶತಮಾನಗಳಿಂದ ನಡೆದಿರುವಂಥದ್ದು. ಅಂದ್ರೆ ನಮ್ಮ ಜನ ಧಾರ್ಮಿಕವಾಗಿ ಮತ್ತು ಒಂದು ಆಧ್ಯಾತ್ಮಿಕವಾಗಿ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಹೊಂದಿರುವಂತ ಜನ. ಇವರುಗಳಿಗೆ ತಮಗಿರುವಂತಹ ಒಂದಷ್ಟು ಮಾಹಿತಿಯನ್ನ ನಾವು ತಿಳಿ ಮಾಡಿಕೊಟ್ರೆ, ಹೌದಪ್ಪ ಇದು ವೈಚಾರಿಕತೆ, ಇದು ವೈಚಾರಿಕತೆ ಅಲ್ಲ ಅನ್ನೋ ವಿಚಾರವನ್ನ ವಕೀಲರೇ ಆಗಲಿ ಅಥವಾ ನಾವು ಯಾರೇ ಒಂದಿಷ್ಟು ಈ ವಿಚಾರದಲ್ಲಿ ಮಾಹಿತಿಯನ್ನು ಹೊಂದಿರೋರೇ ಆಗಲಿ ಅದನ್ನ ಕಲಿಸ್ಕೊಟ್ರೆ ಖಂಡಿತವಾಗಿ ಹೌದಪ್ಪ ನಾವು ವ್ಯಾಜ್ಯಗಳನ್ನ ಮಾಡೋದು ಬೇಡ, ವ್ಯಾಜ್ಯ ಮುಕ್ತ ಸಮಾಜವನ್ನ ನಿರ್ಮಿಸಿಕೊಂಡು ನಾವು ವ್ಯಾಜ್ಯ ಮುಕ್ತರಾಗಿರೋಣ, ವ್ಯಾಜ್ಯವನ್ನ ಇಟ್ಕೊಂಡು ಮತ್ತೆ ಅದೇ ಒಂದು ಗೊಂದಲದಲ್ಲಿ ಇರುವಂತ ಸಂದರ್ಭ ಬರಬಾರದು ಅನ್ನುವಂಥ ವಿಚಾರ ಎಲ್ರಿಗೂ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ವಕೀಲರು ಅಂತಂದ್ರೆ ಅಡ್ವೊಕೇಟ್ಸ್ ಆಫ್ ದಿ ಆಫೀಸರ್ಸ್ ಆಫ್ ದಿ ಕೋರ್ಟ್. ಪಕ್ಷಗಾರರಿಗೆ ಮತ್ತು ನ್ಯಾಯಾಲಯಕ್ಕೆ ಒಂದು ಸಂಪರ್ಕ ಕೊಟ್ಟು ನಮ್ಮ ಪಕ್ಷಗಾರರ ಪರವಾಗಿ ಯಾವ ರೀತಿಯಾಗಿ ನ್ಯಾಯನ ಕೊಡಬೇಕು, ಯಾಕೆ ನಿಮ್ಮ ಪಕ್ಷಗಾರರ ಪರವಾಗಿ ನ್ಯಾಯ ಕೊಡಬೇಕು ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂತ ಒಂದು
ಜವಾಬ್ದಾರಿಯುತವಾದ ಕೆಲಸವನ್ನು ವಕೀಲರು ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಷಗಾರರು ಕೂಡ ಕಾನೂನು ಇಂಥದ್ದು ಇದೆಯಪ್ಪ, ನಿನ್ನ ಪರವಾಗಿ ಇರಲಿ ವಿರುದ್ಧವಾಗಿಯೇ ಇರಲಿ ಆ ವಿಚಾರವನ್ನ ತಿಳಿದುಕೊಡುವಂಥದ್ದು ತಿಳಿಸಿಕೊಡುವಂಥದ್ದು ಕೆಲಸನ ನಮ್ಮ ವಕೀಲರುಗಳು ಮಾಡಬೇಕಾಗುತ್ತೆ, ಮಾಡ್ತಾನೆ ಇದ್ದಾರೆ ನಮ್ಮಲ್ಲಿ ಕೂಡ. ಈ ಒಂದು ವಿಚಾರಗಳನ್ನ ತಿಳಿತಾ ಹೋದ್ರೆ ನಮ್ಮಲ್ಲಿ ನೋಡಿ ಹೆಚ್ಚು ನಮ್ಮ ಹರಿಯಾಣದಲ್ಲಿ ನೋಡ್ತಾ ಹೋದ್ರೆ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇರೋದು ಈ ಚೆಕ್ ಬೌನ್ಸ್ ಕೇಸ್ಗಳು. 500 ಒಂದೇ ನ್ಯಾಯಾಲಯದಲ್ಲಿ 577 ಕೇಸ್ಗಳಿದೆ ನಮ್ಮಲ್ಲಿ. ನಿಜವಾಗ್ಲಿ ಚೆಕ್ ಬೌನ್ಸ್ ಕೇಸ್ಗಳಂತಂದ್ರೆ ಇನ್ನೊಂದು ಅರ್ಥದಲ್ಲಿ ನೋಡ್ತಾ ಹೋದ್ರೆ ಇದು ಕೇಸನೇ ಅಲ್ಲ ಅಂತ ಒಂದು ಭಾವನೆ ಮಾಡ್ತೀವಿ. ಯಾಕಂದ್ರೆ ನಾವು ಧಾರ್ಮಿಕವಾಗಿ ನಡ್ಕೊಂಡು ನಾವು ನಮ್ಮ ಏನು ಮಾತಿಗೆ ತಕ್ಕದ ಹಾಗೆ ನಡ್ಕೊಂಡ್ರೆ ಈ ಚೆಕ್ ಬೌನ್ಸ್ ಕೇಸ್ ಅನ್ನು ಆಗೋ ಸಾಧ್ಯತೆ ಇಲ್ಲ. ಏನೋ ಸಂದರ್ಭಕ್ಕಾಗಿ ತಪ್ಪಿಗಾಗಿ ಅಥವಾ ಅವಶ್ಯಕತೆಗಾಗಿ ಅನುಕೂಲತೆಗಾಗಿ ಅಥವಾ ನಮ್ಮ ಒಂದು ಯಾವುದೋ ಆಸೆ ಆಕಾಂಕ್ಷೆಗಳು ತೀರಿಸಿಕೊಳ್ಳಕ್ಕೆ ನಮ್ಮ ಒಂದು ಏನು ಕಷ್ಟದ ದಿನಗಳನ್ನ ಕಳೆಯೋದಕ್ಕೆ ಪಾಸ್ ಮಾಡಕ್ಕೆ ಇನ್ನೊಬ್ಬರ ಕಡೆ ದುಡ್ಡು ಇಸ್ಕೊಂಡಿರ್ತೀವಿ. ಆ ದುಡ್ಡನ್ನ ಮತ್ತೆ ಮರುಪಾವತಿ ಕೇಳಕ್ ಬಂದಾಗ ನಾವು ಕೊಡ್ಲಿಲ್ಲ ಅಂತಂದ್ರೆ ಇದು ನಿಜವಾದ ಧರ್ಮನ ಅನ್ನೋದು ನಮ್ಮ ನಿಜವಾಗಿ ನಾವು ಮಾಡ್ಬೇಕಾಗಿದ್ದ ಅಂತ ಏನಾಗುತ್ತೆ, ಇಲ್ಲಿ ಕೊಟ್ಟವ ಕೋಡಂಗಿ ಈಸ್ಕೊಂಡವ ವೀರಭದ್ರ ಅನ್ನುವಂಥ ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಹೋದ್ರೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅವರವರ ಮಧ್ಯ ಏನೋ ಸಣ್ಣ ಕಾರಣಕ್ಕಾಗಿ ಗೊಂದಲಗಳಾಗಿರ್ತವೆ. ನಂತರದ ದಿನಗಳಲ್ಲಿ ಆ ಒಂದು ಗೊಂದಲನ ನಿವಾರಣೆ ಮಾಡಿದ್ರೆ ಖಂಡಿತವಾಗಿ, ಯಾಕಂದ್ರೆ ಅದು ಕಂಫರ್ಟೇಬಲ್ ಕೇಸು, ಕಾನೂನಿನಾತ್ಮಕವಾಗಿ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆ ಕಾನೂನೇ ಹೇಳುತ್ತೆ ಯಾವುದಪ್ಪ ನಾಳೆ ದಿನಗಳಲ್ಲಿ ಅವರಿಬ್ಬರು ಕೂಡ ಮನಸಾರೆ ಒಪ್ಪಿಕೊಂಡ್ರೆ ಆ ಕೇಸನ್ನ ರಾಜ್ಯ ಮೂಲಕ ಇತ್ಯರ್ಥ ಮಾಡಿಸಬಹುದು ಅಂತ ಕಾನೂನೇ ಹೇಳುತ್ತೆ. ಅಂತ ಒಂದು ನಿಟ್ಟಿನಲ್ಲಿ ಎಲ್ಲ ನಾವು ಪ್ರತಿಯೊಂದು ಇಲಾಖೆಯವರು ಕೂಡ ವಕೀಲರೇ ಆಗಿರ್ಬೋದು, ಪೊಲೀಸರೇ ಆಗಿರ್ಬೋದು, ನ್ಯಾಯಾಧೀಶರೇ ಆಗಿರ್ಬೋದು ಅಥವಾ ಸರ್ಕಾರಿ ಅಭಿಯೋಜಕರುಗಳೇ ಆಗಿರ್ಬೋದು, ಎಲ್ಲರೂ ಕೂಡ ಅದನ್ನು ಮಾಹಿತಿಯನ್ನ ಕೊಟ್ಟರೆ ಖಂಡಿತವಾಗಿ ಅಂತ ಪ್ರಕರಣಗಳೆಲ್ಲ ರಾಜ್ಯ ಮೂಲಕ ಇತ್ಯರ್ಥ ಆಗುವುದು ಮಾಹಿತಿ ಇರುತ್ತೆ. ಇನ್ನು ಮತ್ತೊಂದು ಹೆಚ್ಚಿನ ಪ್ರಕರಣವನ್ನು ನಾವು ನೋಡ್ತಾ ಹೋದ್ರೆ, ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಪ್ರಕರಣಗಳು ಅಂತ ನೋಡ್ತಾ ಹೋದ್ರೆ ಈ ಪಾರ್ಟಿಷನ್ ಸೂಟ್ಸ್ಗಳು, ಅಣ್ಣ ತಮ್ಮಂದಿರ ಮಧ್ಯ, ಚಿಕ್ಕಪ್ಪ ದೊಡ್ಡಪ್ಪಂದಿರ ಮಧ್ಯ ಅಥವಾ ಚಿಕ್ಕಪ್ಪ ಮಕ್ಕಳ ಮಧ್ಯ ವಾದವಿವಾದಕ್ಕಾಗಿ ದಾಖಲಿಸಿರುವಂತ ದಾವೆಗಳು ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಕಾನೂನು ಅಂತಂದ್ರೆ ಏನಾಗಿದೆ ಅಂತಂದ್ರೆ ಈ ನಾವು ಅಂಕಿ ಬಗ್ಗೆ ಅಂತ ಹೇಳ್ತೀವಿ ನೋಡಿ, 2 × 2 = 4 ಅಂತ ಅನ್ನೋದೇ ಬರುತ್ತೆ. ಅಣ್ಣ ತಂಗಿ ಅಥವಾ ಯಾಕಂದ್ರೆ ಈಗಿನ ದಿನಗಳಲ್ಲಿ ಹೆಣ್ಣಿಗೂ ಗಂಡಿಗೂ ಅಷ್ಟೇ ಸಮನಾದ ಅಧಿಕಾರ ಇದೆ, ಸಮನಾದ ಒಂದು ಅವಕಾಶಗಳಿದಾವೆ ಅಂತ ಎಲ್ಲ ಮಾಹಿತಿನ ಹೇಳ್ಕೊಟ್ಟಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸಗಳಾಗಿರ್ತವೆ ಕುಟುಂಬದಲ್ಲಿ. ಈಗೇನಾಗಿರ್ತದೆ, ಅವಾಗಿನ ಕಾಲದಲ್ಲಿ ನಾವು ಒಂದು ವಿಚಾರ ಮಾಡ್ತಾ ಹೋದ್ರೆ ಈಗ 20 ವರ್ಷದ ಹಿಂದೆ ಜಮೀನುಗಳ ಬೆಲೆ ಅಥವಾ ಆಸ್ತಿಗಳ ಬೆಲೆಗಳು ತುಂಬಾ ಕಡಿಮೆ ಇದ್ವು. ಅವಾಗ ಮನುಷ್ಯನ ಆಶೆ ಆಕಾಂಕ್ಷೆಗಳು ಮತ್ತು ಹೆಚ್ಚಿನ ಪ್ರಕರಣಗಳನ್ನ ಹಿರಿಯರ ನ್ಯಾಯಾಲಯದಲ್ಲಿ ಈ ಒಂದು ಲೋಕದ ಮೂಲಕ ತೀರ್ಮಾನಗೊಂಡು ರಾಜಿ ಮೂಲಕ ಅಂತ ತೀರ್ಮಾನಗಳು ನೋಡಿದಾಗ ಬಹಳ ಸಂತೋಷ ಆಯಿತು. ಆ ಕಾರಣಕ್ಕಾಗಿ ಮೊದಲಿಗೆ ನಾನು ನಮಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಒಂದು ನೋಡಿದಾಗ ನಾವು ಮೊನ್ನೆ ಪಿಡಿಜಿ ಮೇಡಮ್ ಮಾತಾಡಿದ್ರು ಕೂಡ ಇಲ್ಲಿ ಪಾರ್ಟಿಷನ್ ಸೂಟ್ಸ್ಗಳು ತುಂಬಾ ಇವೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅವರು ಹೇಳಿದ್ದಾರೆ. ಪಾರ್ಟಿಷನ್ ಸೂಟ್ಸ್ಗಳಲ್ಲಿ ನಾನೇನು ಹೆಚ್ಚಿಗೆ ಮಾತನಾಡಬೇಕಂತಿಲ್ಲ, ಎಲ್ಲ ಸೀನಿಯರ್ ಅಡ್ವೊಕೇಟ್ಸ್ ಇದ್ದಾರೆ. ಅವುಗಳಲ್ಲಿ ಆದಷ್ಟು ಅವರು ಯಾರನ್ನು ಒಲವು ತಮ್ಮನ್ನು ತೋರಿಸ್ಕೊಂಡಾಗ ಒಂದು ಪಾರ್ಟಿಷನ್ ನಮ್ಮಲ್ಲಿ ಅವರು ರಾಜಿ ಮಾಡಲಿಕ್ಕೆ ನಾವು ರೆಡಿಯಿಂದ ಹೇಳಿ ಅಂತ ಪಕ್ಷಗಾರ ಬಂದಂಥ ಸಂದರ್ಭದಲ್ಲಿ ಅವರಿಗೊಂದು ಒಳ್ಳೆ ತಿಳುವಳಿಕೆಯನ್ನು ಹೇಳಿಬಿಟ್ಟು ಆದಷ್ಟು ಇಲ್ಲಿ ಸೀನಿಯರ್ ಡಿವಿಷನಲ್ಲಿ 491 ಇದೆ ಮತ್ತು ಉಳಿದ ಕೋರ್ಟ್ಗಳಲ್ಲಿ ಕೂಡ ಕೆಲವು ಪಾರ್ಟಿಷನ್ ಸೂಟ್ಗಳನ್ನು ಕಾಣ್ತಾ ಇದ್ದೇವೆ. ಸೊ ಆದಷ್ಟು ಪಾರ್ಟಿಷನ್ ಸೂಟ್ಸ್ಗಳ ಬಗ್ಗೆ ನಾವು ಹೆಚ್ಚಿಗೆ ಒಲವನ್ನು ತೋರಿಸಿ ಅವರಿಗೆ ಪಕ್ಷಗಾರರಿಗೆ ಕೆಲವೊಂದು ಸಣ್ಣ ಪುಟ್ಟ ಈಗಾಗಲೇ ಸರ್ವೆಗಳ ಪ್ರಕಾರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತದೆ, ಅವುಗಳನ್ನು ದೂರ ಮಾಡಿ ಅವುಗಳಲ್ಲಿ ಇರ್ತಕ್ಕಂತಹ ಅಂದರೆ ಕೆಲವರು ನಾನು ನೋಡಿದ ಪ್ರಕಾರ ನಮ್ಮ ನ್ಯಾಯಾಲಯದಲ್ಲಿ ಅಪೀಲಿಗೆ ಬಂದಾಗ ಒಂದು 4-5 ಪಾರ್ಟಿಷನ್ ಸೂಟ್ಸ್ಗಳು ಹೆಣ್ಮಕ್ಳು ತಮಗೆ ಶೇರ್ ಬೇಡ ಅಂತ ಹೇಳ್ಕೊಂಡು ಡಿಸ್ಪೋಸಲ್ ಮಾಡ್ಕೊಂಡು ಹೋಗೋದನ್ನ ನಾನು ಗಮನಿಸಿದ್ದೇನೆ. ಸೊ ಎಲ್ಲರೂ ಹೇಳ್ತಾರಲ್ವ, ಈಗ ಡಾಕ್ಟರ್ ಅಂತ ಹೋದಾಗ ನಮ್ಗೆ ಜ್ವರ ಬಂದಿದೆ ಅಂತ ಹೋದ್ರು ಕೂಡ ಅವರು ನಮಗೆ ಗಂಡಿ ಔಷಧ ಕೊಟ್ಟರು ಕೂಡ ನಾವು ಅದನ್ನ ಜ್ವರಕ್ಕೆ ಕೊಟ್ಟಿದ್ದಾರೆ ಅಂತ ತಗೊಂಡ್ಬಿಡ್ತೇವೆ, ಯಾಕಂದ್ರೆ ನಮ್ಗೆ ಡಾಕ್ಟರ್ ಮೇಲೆ ಅಷ್ಟು ನಂಬಿಕೆ ಇರ್ತದೆ. ಹಾಗೆ ಕಕ್ಷಿದಾರರಿಗೆ ನ್ಯಾಯಾಧೀಶಕ್ಕಿಂತ ಹೆಚ್ಚು ತಮ್ಮ ಮೇಲೆ ನಂಬಿಕೆ ಇರ್ತದೆ. ನಮ್ಮ ವಕೀಲರು ಹೇಳಿದ ಮೇಲೆ ಮುಗೀತು ನಾವು ಮಾಡ್ತೇವೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ತಮ್ಮ ಹತ್ರ ಬಂದಿರ್ತಾರೆ. ಆ ನಂಬಿಕೆ ನಿಮ್ಮ ಮೇಲೆ ಇಟ್ಟಾಗ
ನಾವು ಕೂಡ ಅವರಿಗೆ ಈ ರೀತಿಯಾಗಿ ಒಂದು ರಾಜಿ ಪ್ರಕರಣ ಮಾಡ್ಕೊಳ್ಬೋದು ಅಂತ ಒಂದು ತಿಳುವಳಿಕೆ ಕೊಟ್ಟರೆ ಅವರು ಅದನ್ನು ಪರಿಪಾಲನೆ ಮಾಡ್ತಾರೆ. ಯೂಶ್ವಲ್ ಆಗಿ ನಮ್ಮ ವಕೀಲರು ಹೇಳಿದ್ದಾರೆ ಅಂದಮೇಲೆ ಅವರು ಅದನ್ನು ಹೆಚ್ಚಿಗೆ ಪಾಲನೆ ಮಾಡ್ತಾರೆ. ಅದರಲ್ಲಿ ಕೂಡ ಸೀರಿಯಲ್ ವಕೀಲ ಕಾಣ್ತಾ ಇದ್ದೀರಿ, ನಾವು ಹೇಳ್ಬಿಟ್ಟು ಖಂಡಿತವಾಗಿ ಅವರು ಅದನ್ನ ಪಾಲನೆ ಮಾಡ್ತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಜೊತೆಗೆ ಚೆಕ್ ಬೌನ್ಸ್ ಕೇಸಸ್ಗಳು ಕೂಡ ತುಂಬಾ ಈ ಕೋರ್ಟ್ನಲ್ಲಿ ಪೆಂಡಿಂಗ್ಸ್ಗಳು ಕಾಣ್ತಾ ಇದೆ. ಫಸ್ಟ್ ಎಡಿಷನ್ ಕೋರ್ಟಲ್ಲಿ ನಿಯರ್ಲಿ 577 ಇದೆ. ಅವುಗಳಲ್ಲಿ ಕೂಡ ಕಂಪ್ಲೇಂಟ್ ಹಾಕಿದಷ್ಟು ಅಮೌಂಟ್ಗಳಲ್ಲಿ ಕೆಲವೊಂದು ಇರೋದಿಲ್ಲ ಅಂತ ಏನೋ ಅಲ್ಲಿ ಏನಿರ್ತದೆ ಬ್ಯಾಕ್ಗ್ರೌಂಡ್ಸ್ ಅಂತ ತಾವು ಕೂಡ ಕಂಪ್ಲೇಂಟ್ಗೆ ಸ್ವಲ್ಪ ಮರುವಳಿಕೆ ಮಾಡಿಕೊಟ್ಟು ಈಗ ಅಕ್ಯೂಸ್ಡ್ ಸ್ಟೇಟಸ್ ಅವನಿಗೆ ಅದು ಈಗ ಒಂದು ವೇಳೆ ಕನ್ವಿಕ್ಷನ್ ಆದರೂ ಕೂಡ ಅದನ್ನು ತುಂಬುವಂತ ಅವನಿಗೆ ಶಕ್ಯತೆ ಉಂಟು ಇಲ್ಲೋ ಅನ್ನೋದನ್ನು ಕೂಡ ಅವನಿಗೆ ಒಂದು ಕಂಪ್ಲೇಂಟ್ಗೆ ಮರುವಳಿಕೆ ಮಾಡಿಕೊಟ್ಟಾಗ ಶಿಕ್ಷೆ ಆಗಿ ಒಂದು 5 ಲಕ್ಷ ರೂಪಾಯಿಂದ ಡಬಲ್ ಅಮೌಂಟ್ 10 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನು ಅವನು ತುಂಬದೇಗಿದ್ರೆ ಏನು ಯೂಸ್ ಇಲ್ಲ. ಅದಕ್ಕೊಂದು ಏನಾದರೂ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಸ್ವಲ್ಪ ಮಟ್ಟಕ್ಕೆ ತಗೊಂಡು ಮಾಡ್ಕೊಳ್ಬೋದಲ್ಲ ಅಂತ ನಾವು ತಿಳುವಳಿಕೆ ಹೇಳಿದಾಗ ಆ ರೀತಿಯಾಗಿ ಕಂಪ್ಲೇಂಟ್ ಕೂಡ ಒಪ್ಪುವಂಥ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಿರ್ತವೆ. ಸೊ ನಾನು ಇನ್ನು ಹೆಚ್ಚಿಗೆ ಮಾತನಾಡೋದಿಲ್ಲ, ಯಾಕಂದರೆ ಈಗಾಗಲೇ ನಾನು ಹೇಳಿದ ಪ್ರಕಾರ ಎಲ್ಲವನ್ನೂ ಹೇಳಿದ್ದಾರೆ. ಪುನಃ ನಾನು ಮಾತಾಡಿದ್ರೆ ರಿಪಿಟೇಷನ್ ಆಗ್ತದೆ, ಅದು ಬೇಡ. ಈಗಾಗಲೇ ಕೆಲವೊಂದು ಮ್ಯಾಟರ್ಸ್ಗಳನ್ನು ಕೂಡ ಈಗಾಗಲೇ ಪೆಂಡಿಂಗ್ಸ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಯಾರಿಗಾದ್ರೂ ಈ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನಾದರೂ ಒಂದು ಏನು ಪ್ರಾಬ್ಲಮ್ಸ್ಗಳಿದ್ರೆ ನಾವು ಆಲ್ರೆಡಿ SP ಮಾತಾಡಿದ್ದೇವೆ. ಇಲ್ಲಿರ್ತಕ್ಕಂಥ NITs ಕೇಸ್ಗಳಲ್ಲಿ ಯಾವ ರೀತಿಯಾಗಿ ಪ್ರಮೋಷನ್ ಮತ್ತು ವಾರಂಟ್ ಯಾವ ರೀತಿಯಾಗಿ ತಲುಪಬೇಕು, ಅವನ್ನ ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು SP ಮಾತಾಡಿ ಅವರು ಡೈರೆಕ್ಷನ್ ಕೊಟ್ಟಿದ್ದೇವೆ. ಹೇಗೆ ನಿಮ್ಮ ಹೈಯರ್ ಆಫೀಸರ್ ಎಲ್ಲಿ ಯಾವ ಮೀಟಿಂಗ್ ಹೋಗಿದ್ದಾರೆ? ಯಾವುದು ಅದೇ ರೀತಿಯಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಅಭಿನಂದನೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಸಭೆಯ ಅಧ್ಯಕ್ಷತೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಪ್ರವೀಣ್ ಕುಮಾರ್ ಸರ್ ಅವರು ಬಂದಿದ್ರು. ಅವರು ಅದ್ರ ಜೊತೆ ಮತ್ತೆ ನಮ್ಮ DLS ನ ಮಹಾವೀರ್ ಸಾಹೇಬರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಹರಿಹರದ ಉಭಯ ನ್ಯಾಯಾಧೀಶರಿಗೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲನೇದಾಗಿ ನಾವೆಲ್ಲರಿಗೂ ನಿಮಗೆ ಅಭಿನಂದನೆಗಳು. ನಮ್ಮ ಜಿಲ್ಲೆಯಲ್ಲಿ ಹರಿಹರ ಬಂದಿದೆ ಅಂತ ಹೇಳಿ 1794 ಪ್ರಕರಣಗಳನ್ನ ನಾವು ಇಲ್ಲಿಂದ ಲೋಕ ಅದಾಲತ್ನಿಂದ ನಾವು ವಿಲೆಪಡಿಸಿದ್ದೀವಿ ಅಂತ ಹೇಳ್ತಕ್ಕಂಥ ಮತ್ತು ಇದನ್ನ PDG ಅವರು ಮತ್ತು ನಮ್ಮ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ಪದ್ಮಶ್ರೀ ಮೇಡಮ್ ಅವರು ಕೂಡ ನಮ್ಗೆ ಹೇಳಿದ್ರು. ಮೊದಲನೇ ಎಲ್ಲದಕ್ಕೂ ಅಷ್ಟೊಂದು ಯಶಸ್ಸಾಗಲಿಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಕಾರಣ. ಮೊದಲು ನಿಮಗೆ ಅಭಿನಂದನೆಗಳು. ಮತ್ತು ಅದೇ ರೀತಿಯಾಗಿ ಇದು 3ನೇ ಇನ್ನಿಂಗ್ಸ್. ಈಗ ಸಾಹೇಬ್ ಹೇಳಿದ್ರೆ 3ನೇ ಇನ್ನಿಂಗ್ಸ್ ಕೂಡ ನೀವು ಅಂದ್ರೆ ಸ್ವಲ್ಪ ಬಹಳ ಬೇಗ ಬಂತಿದೆ ಇನ್ನಿಂಗ್ಸ್. 3 months ಒನ್ಸ್ ಆಗ್ತೈತಿ, ಈಗ 2 months ಒನ್ಸ್ ಬಂದಿದ್ದಾರೆ. ಹಾಗಾಗಿ ನಾವು ಪ್ರತಿ ಮಂತ್ ಮತ್ತೆ ಮಾಡಬೇಡ್ರಿ ಅಂತಾನೆ ಕೂಡ ಮೊನ್ನೆ ನಾವು ಓದಕ್ಕೆ ಕೇಳ್ಕೊಂಡಿದ್ವಿ. ಇದೇ ತರ ಆದ್ರೆ ನಮಗೆ ಕೂಡ ಹಾಗಾಗಿ ಇದೊಂದು ಬಾರಿ 3ನೇ ಇನ್ನಿಂಗ್ಸ್ ಕೂಡ ಅತಿ ಹೆಚ್ಚಿನ ಪ್ರಕರಣಗಳನ್ನ ನಾವೆಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರು ಅವರಿಗೆ ಸಹಕಾರ ಕೊಡೋದ್ರ ಇಲ್ಲೇ ಪಡಿಸೋಣ ಅಂತ ಹೇಳ್ತಾ ಮತ್ತೆ ಇವತ್ತು ನಿಮ್ಗೆ ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥ ಎಂತೆಂಥ ಪ್ರಕರಣಗಳನ್ನು ನಾವು ಇವತ್ತು ಇಲ್ಲಿ ರಾಜಿ ಮಾಡ್ಕೋಬಹುದು ಅನ್ನೋದು. ಮತ್ತೆ ಅದ್ರ ಜೊತೆಗೆ ಇವತ್ತು ನಿನ್ನೆ ಕೂಡ ನಮ್ಮ ಹಿರಿಯ ನ್ಯಾಯಾಧೀಶರು ಮೇಡಮ್ ಅವರು ಕೆಲವು ಅಧಿಕಾರಿಗಳನ್ನ ಸಭೆ ಕರೆದಿದ್ರು. ಅವ್ರಿಗೂ ಕೂಡ ಅವ್ರು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೀವು ಯಾವ್ಯಾವ ಇದರಲ್ಲಿ ಏನೇನಿದೆ ಇತ್ಯರ್ಥ ಯಾವ ರೀತಿ ಕೂಡ ಮಾಡಿದ್ದಾರೆ. ಮತ್ತು ಪೆನಲ್ ಅಡ್ವೊಕೇಟ್ಸ್ ಅಲ್ಲಿರ್ತಕ್ಕಂಥ ವಕೀಲರು ಕೂಡ ಪೆನಲ್ ಅಡ್ವೊಕೇಟ್ಸ್ಗಳು ಮತ್ತೆ MIC ಇನ್ಸೂರೆನ್ಸ್ ಕಂಪನಿ ವಕೀಲರು ಕೂಡ ವ್ಯಕ್ತಪಡಿಸೋದ್ರ ಮೂಲಕ ಮತ್ತೆ ಲೋಕ ಅದಾಲತ್ ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರು, ಅಧ್ಯಕ್ಷರು, ಸೆಕ್ರೆಟರಿ ಅವರಿಗೂ, ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೂ